ಪ್ರಾಯೋಜಕರು ಬೂಸ್ಟ್. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ನೀವು ನೋಡ್ತಿದ್ದೀರಿ ಜಿ ಕನ್ನಡದ ಬೂಸ್ಟ್ ಪ್ರಚಂಡ ಪುಟಾಣಿ. ಇವತ್ತಿನ ನಮ್ಮ ಮೊದಲನೇ ಪುಟಾಣಿ ಶ್ರೇಯಾ. ಇವಳ ಸಾಧನೆಯ ಕೆಲವು ತುಣುಕುಗಳನ್ನ ಈಗ ನೋಡೋಣ. ತಿಂಗಳ ಬೆಳಕಲ್ಲಿ ತಂಪಿನ ಹೊತ್ತಲಿ ಹಂತಿಯ ಪದಗಳ ಹಾಡ್ಯಾವ್ರೆ ಹಳ್ಳಿಗೆ ಸಂತಸ ತುಂಬುತ್ತಾರೆ, ನಮ್ಮ ಹಳ್ಳಿಗೆ ಆನಂದ ನೀಡುತ್ತಾರೆ. ಶ್ರೇಯಾ, ತೀರ್ಪುಗಾರರು ಮಾತಾಡೋಕೆ ಮುಂಚೆ ನನಗೊಂದು ಸಣ್ಣ ಡೌಟ್ ಇದೆ. ಇಷ್ಟೇನ ಇನ್ನೂ ಏನಾದರೂ ಮಾಡ್ತೀಯ ನೀನು? ಅಷ್ಟೇ ಬಹಳ ಇದೆ. ಇನ್ನು ಇದನ್ನೇ ನೋಡಿ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ ನನ್ನ ಕೈಲಿ. ಇನ್ನೂ ಬಹಳ ಇದೆ ಅಂತ ಹೇಳ್ತೀಯಲ್ಲ. ಎಷ್ಟು ಥರ ಡಾನ್ಸ್ ಕಲಿತಾ ಇದೀಯ ನೀನು? 7 ಥರದ್ದು ಇಂಡಿಯನ್ ಡಾನ್ಸ್ ಕಲಿತಾ ಇದ್ದೀನಿ, 3 ಥರದ್ದು ವೆಸ್ಟರ್ನ್ ಡಾನ್ಸ್ ಕಲಿತಾ ಇದ್ದೀನಿ. ಸಂತೋಷ. ನಾನೇನು ಮಾತಾಡಲ್ಲ ಸರ್. ಅದೇ ನೀನೇ ಎಲ್ಲ ಹೇಳ್ಬಿಟ್ಟಿಲ್ಲಮ್ಮ. ಇನ್ನೂ ಎಷ್ಟು ಕಲ್ತಿದ್ಯಾ ನೀನು ಅಂತ. ಎಲ್ಲರೂ ಸಕಲ ಕಲಾ ವಲ್ಲಭ ಅಂತಾರೆ, ಇವಳು ಸಕಲ ಕಲಾ ವಲ್ಲಭಿ. ವಲ್ಲಭಿ. ಎಲ್ಲೋ ನೀನು 11 ವರ್ಷದ ಹುಡುಗಿ ಏರ್ಕ್ರಾಫ್ಟ್ ಪೈಲಟ್ ಅಂತೆಲ್ಲ ಓದ್ತಾ ಇದ್ದೀನಿ. ಇನ್ ದ ವರ್ಲ್ಡ್, ಪ್ರಪಂಚದಲ್ಲೇ 11 ವರ್ಷದ ಹುಡುಗಿ ಏರ್ಕ್ರಾಫ್ಟ್ ಪೈಲಟ್ ಆಗಿರೋದು ಮೊಟ್ಟ ಮೊದಲು ಅಂತ ಅನ್ನೋ ಥರ ಓದ್ತಾ ಇದ್ದೀನಿ ಇಲ್ಲಿ ನೀನು. ನಾವೆಲ್ಲ ಏರ್ಕ್ರಾಫ್ಟಲ್ಲಿ ಕೂತಿದ್ದೀವಿ, ಪ್ಲೈನಲ್ಲಿ ಕೂತಿದ್ದೀವಿ. ನಾವು ಯಾವತ್ತೂ ಪೈಲಟ್ ಆಗಬೇಕು ಅಂತ ಆಸೆ ಪಡಲಿಲ್ಲಮ್ಮ. ಅದೇನು ನಿನಗೆ ಈ ಡಾನ್ಸ್ ಇದ್ರ ಜೊತೆಯಲ್ಲೆಲ್ಲ ಎಲ್ಲವನ್ನು ಮೀರಿದ ಒಂದು ಶಕ್ತಿ ನಿನಗಿದೆ ಅಂದರೆ ಪೈಲಟ್ ಆಗೋದು. ಅದು ಯಾಕದು? ಅದೇನದು? ಅದು ಇದೆಲ್ಲ ಬಿಟ್ಟು ಅದು ಪೈಲಟ್ ಆಸೆ ಬಂತು ನಿನಗೆ? ನಿಮ್ಮ ಮನೆ ಹಿಂದ್ಗಡೆ ಏರೋಪ್ಲೇನ್ ಇದೆಯಾ? ಥ್ಯಾಂಕ್ ಯು ಫಾರ್ ಯುವರ್ ಕ್ವೆಶನ್ ಸರ್. ಆ್ಯಕ್ಚುಲಿ ನಾನು ಚಿಕ್ಕವಳಿದ್ದಾಗಿಂದನೂ ನಮ್ಮಮ್ಮ ನನಗೆ ಚಂದಮಾಮ ತೋರಿಸಿನೇ ಅನ್ನ ಊಟ ಮಾಡಿಸ್ತಾ ಇದ್ರು. ಸೊ ಎಲ್ಲರ ಥರ, ಎಲ್ಲ ಮಕ್ಕಳ ಥರ ನಾನು ಕೇಳಿದೆ, ಮಮ್ಮ ನನಗೂ ಆ ಬಾಲ್ ಬೇಕು ಅಂದರೆ ಅವ್ರಂದ್ರೆ ಇಲ್ಲ ಇಲ್ಲ, ನೀನು ಅಲ್ಲೇ ಹೋಗಬೇಕು, ಅದು ನಿನ್ನ ಹತ್ರ ಬರಲ್ಲ, ನೀನು ಅಸ್ಟ್ರೋನಾಟ್ ಆಗಬೇಕು ಅಲ್ಲಿ ಹೋಗಬೇಕು ಅಂದ್ರೆ. ಅದಕ್ಕೆ ನಾನಂದೆ ಮಮ್ಮ ಅಸ್ಟ್ರೋನಾಟ್ ಹೆಂಗಾಗಬೇಕು ಅಂದರೆ ನಮ್ಮ ಅಪ್ಪ ಹೇಳಿದ್ರು, ಹಿಂಗೆ 16 ವೆರೈಟೀಸ್ ಆಫ್ ಟ್ರೈನಿಂಗ್ ಇರುತ್ತೆ, ಅದರಲ್ಲಿ ನಾನೀಗ 4 ಕಂಪ್ಲೀಟ್ ಮಾಡಿದ್ದೀನಿ, ಅದರಲ್ಲಿ ಪೈಲಟಿಂಗು ಒಂದು. ನೀನು ಭಾಳ ಬ್ರೈಟ್ ಆಗಿದೆಯಾ. ನೀನು ಮಾತಾಡೋದ್ರಲ್ಲೇ ಬ್ರೈಟ್ನೆಸ್ ಈಸ್ ದೇರ್ ಫಾರ್ ಯು. ಥ್ಯಾಂಕ್ ಯು. ಸೊ ಭಾಳ ಒಳ್ಳೆಯದಾಗಲಿ ನಿನಗೆ. ನಿಮ್ಮ ತಂದೆ ತಾಯಿ ಕೂಡ ನಮ್ಮೆಲ್ಲರ ಪರವಾಗಿ ವಂದನೆಗಳು. ಥ್ಯಾಂಕ್ ಯು ಸರ್. ರಾಣಿ ಮ್ಯಾಮ್. ಶ್ರೇಯಾ, ಆ ಉಡುಗೆ ತೊಡುಗೆನೂ ನಿನ್ನ ಏನು ವೈವಿಧ್ಯತೆ ಥರ ಇರಬೇಕು ಅಂತ ನಮ್ಗೆ ಅನಿಸ್ತದೆ. ಈಗ ನೀನು ಡ್ರೆಸ್ ಮಾಡ್ಕೊಂಡಿರೋದು ನೋಡಿದರೆ ಪೈಲಟ್ ಡ್ರೆಸ್ಗೂ ನಿಂದಕ್ಕೂ ತುಂಬ ವ್ಯತ್ಯಾಸ ಇದೆ. ಬಟ್